5 ಪ್ರಸ್ತಾಪಗಳು ನಮಗೆ, ನಮ್ಮ ಸಮಾವೇಶದ ನಾಗರಿಕ ಸಮಾಜಕ್ಕೆ ನಮಗೆ ನಾವೇ ಹಾಕ್ಕೊಳ್ಳೋಕ್ಕೆ, ನಮ್ಮ ಎಲ್ಲ ಸಂಘಟನೆ, ಎಲ್ಲ ಪಾರ್ಟಿ, ನಮ್ಮೆಲ್ಲರಿಗೂ ಸಂಬಂಧಪಟ್ಟಿರೋದು. ಒಂದು, ನಾವು ರಾಜ್ಯದ ಜನರನ್ನು ಜಾಗೃತಗೊಳಿಸ್ಲಿಕ್ಕೆ ಏನು ಪ್ರಕ್ರಿಯೆ, ಇನ್ನೂ ಜನ ಎಲ್ಲ ಜಾಗೃತಗೊಂಡಿಲ್ಲ, ಅದು ನಮಗೆ ಗೊತ್ತಿರಲಿ. ನಾವು ಸ್ವಲ್ಪ ಎಚ್ಚೆತ್ತಿದ್ದೀವಿ ಅಷ್ಟೇ. ಇನ್ನು ಜನರಿಗೆ ಪಾಪ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇದೇನು ಅಂತ ಅರ್ಥ ಆಗ್ತಿಲ್ಲ. ಅದನ್ನು ಅರ್ಥಪಡಿಸುವಂಥ ಬಹಳ ದೊಡ್ಡ ಕೆಲಸ ಇದೆ ನಮಗೆ. ಇದು ಸಣ್ಣ ಟಾಸ್ಕ್ ಅಲ್ಲ ನಮಗೆ. ಆದರೆ ಈ ಜನಜಾಗೃತಿ ಅಭಿಯಾನವನ್ನು ನಾವು 13ಕ್ಕೆ ಏನು ಶುರು ಮಾಡಿದ್ವೋ ಅದು ಇವತ್ತಿಗೆ ಮುಕ್ತಾಯ ಅಲ್ಲ. ಈ ಅಭಿಯಾನವನ್ನು ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವೋಟರು ಕೂಡ ವೋಟರ್ ಲೀಸ್ಟಲ್ಲಿ ಸೇರ್ಪಡೆಯಾಗಿದ್ದಾರೆ, ಯಾರೂ ಹೊರಗೆ ಉಳಿದಿಲ್ಲ ಅನ್ನೋದು ಖಾತ್ರಿ ಆಗೋ ತನಕನೂ ಕೂಡ ನಾವು ಈ ಆಂದೋಲನವನ್ನು ನಿಲ್ಲಿಸಬಾರ್ದು. ಇದು ನಿರಂತರ ಆಂದೋಲನವಾಗಿ ಗುರಿ ಮುಟ್ಟುವ ತನಕ ಪ್ರತಿಯೊಬ್ಬ ಕರ್ನಾಟಕದ ಮತದಾರರು ಕೂಡ ಮತದಾರರ ಪಟ್ಟಿಯಲ್ಲಿ ಬರೋ ತನಕ ನಾವು ಈ ಸಂಘರ್ಷನ ಮಾಡಬೇಕು. ರೆಡಿನಾ? ಓಕೆನಾ? ಎಲ್ಲ ಕೈ ಎತ್ತಿ ಹೇಳಬೇಕು. ಈ ಅಭಿಯಾನ ನಾವು ನಿಲ್ಲಿಸ್ತಾ ಇಲ್ಲ. ಕೊನೆ ಮತದಾರ ಸೇರ್ಪಡೆ ಆಗೋ ತನಕನೂ ಕೂಡ ಈ ಆಂದೋಲನ ನಡೀತದೆ. ಇದು ಒಂದು. ಇದು ಜನರಲ್. ಈಗ ಸ್ಪೆಸಿಫಿಕ್ ಆಗಿ ಬರೋಣ. ದೊಡ್ಡ ತೀರ್ಮಾನ ಹೇಳ್ಬೋದು, ಮಾಡೋದು ಹೀಗೆ ಮಾಡಬೇಕು ಅಂತ ಹೇಳಿದರೆ ಒಂದು ಹರ್ಕ್ಯುಲಸ್ ಟಾಸ್ಕ್ನ ನಾವು ಹಾಕ್ಕೋಬೇಕು. ಭಾಳ ದೊಡ್ಡ ಟಾಸ್ಕ್ ನಮ್ಮ ಮಟ್ಟಿಗೆ. ಅದೇನಪ್ಪ ಅಂದರೆ 30ನೇ ತಾರೀಕು ಅವರು ಬರ್ತಾರೆ ಮನೆ ಮನೆಗೆ. 30ನೇ ತಾರೀಕು ಮನೆ ಮನೆಗೆ ಬರುವುದಕ್ಕಿಂತ ಮೊದಲು ನಾವು ಪ್ರತಿ ಗ್ರಾಮ ಪಂಚಾಯಿತಿ, ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ, ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ನಾವು ಕರ್ನಾಟಕದ ನಾಗರಿಕ ಸಮಾಜದ ನಾವೆಲ್ಲರೂ ಕೂಡಿ, ಎಲ್ಲ ಜಾತ್ಯತೀತ ಪಕ್ಷಗಳು, ಕಾಂಗ್ರೆಸ್ಸನ್ನು ಒಳಗೊಂಡಂತೆ, ಕಾಂಗ್ರೆಸ್ ಇರ್ಬೋದು, ಎಡಪಕ್ಷಗಳು ಇರ್ಬೋದು, ಪ್ರಗತಿಪರ ಸಂಘಟನೆಗಳಿರ್ಬೋದು, ಶೋಷಿತ ಸಮುದಾಯಗಳ ಪಕ್ಷಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆ, ಮಹಿಳಾ, ಕಾರ್ಮಿಕ, ನಾವೆಲ್ಲರೂ ಕೂಡಿ ಒಂದೇ. ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದಾಗಿ ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ನಾವು ಮತ ಕಾವಲು ಸಮಿತಿಗಳನ್ನು ತಯಾರು ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ಮತ ಕಾವಲು ಸಮಿತಿಗಳನ್ನು ನಾವು ರಚನೆ ಮಾಡಬೇಕು. ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಿದ್ದೀರಿ, 31 ಜಿಲ್ಲೆಯಿಂದನೂ ಬಂದಿದ್ದೀರಿ, ಅದರ ನಾಯಕರು ಬಂದಿದ್ದೀರಿ. ನೀವು ಯೋಚನೆ ಮಾಡಿ ಹೇಳಿ, ನಾವು ಜಿಲ್ಲೆಯಿಂದ ತಾಲೂಕಿಗೆ ಹೋಗಿ, ತಾಲೂಕಿಂದ ಪಂಚಾಯಿತಿಗೆ ಹೋಗಿ ಜಾಗೃತಿ ಅಭಿಯಾನ ಸುಮ್ಮನೆ ಮೇಲೆ ಟಚ್ ಅಂಡ್ ಗೋ ಮಾಡ್ಕೊಂಡು ಹೋಗೋದಲ್ಲ, ತಳಮಟ್ಟಕ್ಕೆ ಹೋಗಿ ಮಾಡಿದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಮತಕಾವಲು ಸಮಿತಿಗೆ ಬಂದು ಕೆಲಸ ಮಾಡಲಿಕ್ಕೆ ಜನ ಇದ್ದಾರೋ ಇಲ್ಲೋ? ಬಹಳ ಜನ ಇದ್ದಾರೆ. ನಾವು ಅವ್ರಿಗೋಗಿ ಆರ್ಗನೈಸ್ ಮಾಡೋ ಕೆಲಸ ಮಾತ್ರ ಉಳಿದಿದೆ. ಆ ಕೆಲಸನ ನಾವು ತಗೊಳ್ಬೇಕು. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, SIR ನಾವು ವಿರೋಧ ಮಾಡೋರು ಆ ಗ್ರಾಮ ಪಂಚಾಯತಿಯಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನೂ ಸೇರಿಸಿ ನಾವು ಮತ ಕಾವಲು ಸಮಿತಿಗಳನ್ನು ರಚನೆ ಮಾಡಬೇಕು. 30ನೇ ತಾರೀಕು ಒಳಗಡೆನೆ ಸಾಧ್ಯ ಆದಷ್ಟು ನಮ್ಮ ಟಾರ್ಗೆಟ್ನ ಮುಟ್ಟಕ್ಕೆ ನಾವು ರೀಚ್ ಮಾಡಬೇಕು. ಕನಿಷ್ಠ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ನಾವು ಎಲ್ಲ ಗ್ರಾಮ ಪಂಚಾಯಿತಿನ ತಲುಪಿ ಅಂಥ ಸಮಿತಿಗಳನ್ನು ನೋಂದಾಯಿಸ್ಕೊಂಡು ಅಂಥ ಸಮಿತಿಗಳು ನಾವು ಕಟ್ಟಬೇಕು. ಇದನ್ನು ನಾವು ಮಾಡಬೇಕು. ಈ ನಿರ್ಣಯ ನಾವು ತಗೊಳ್ಬೋದಾ? ಆಗ್ಬೋದಾ? ಓಕೆ. ಆಮೇಲೆ ಮಾತಾಡುವಂಥ ಸ್ಪೀಕರ್ಸು ಕೂಡ ಮಾತಾಡಲಿ, ಅದು ಆಗುತ್ತೋ ಇಲ್ಲೋ ಅನ್ನೋದನ್ನು. ಆದರೆ ನಾವು ಅದನ್ನು ಮಾಡಬೇಕು ಅನ್ನೋಂಥ ಪ್ರಸ್ತಾಪವನ್ನು ನಾನು ಇಡ್ತಾ ಇದ್ದೀನಿ. 2ನೇದು. 3ನೇದು, ನಮ್ಮ ಇವತ್ತಿನ ಪ್ರಶ್ನೆಗಳಿಗೆ ಇನ್ನೊಂದು ಸರಿ ಹೋಗಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಅಲ್ಟಿಮೇಟಮ್ ಕೊಡಿ. ಇಲ್ಲಿಗೆ ಹೋದ ನಂತರದಲ್ಲಿ ಅಗತ್ಯ ಇದ್ದರೆ ಇನ್ನೊಂದು ಸರಿ ಬಿಡುಗಡೆ ಮಾಡಿ, ಪತ್ರಿಕಾಗೋಷ್ಠಿ ಮಾಡಿ. 30ನೇ ತಾರೀಕು ಅವ್ರು ಮಾಡೋದಕ್ಕಿಂತ ಮೊದಲು ಈ 4 ವಿಚಾರಕ್ಕೆ ಅವರು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ 30ನೇ ತಾರೀಕು ಅವರು ಬಿಡಿಗೆ ಬೀಸ್ಕೊಂಡು ಆರಾಮಾಗಿ ನುಗ್ಗಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮ 4 ಅವ್ರಿಗೇನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅವ್ರು ಒಪ್ಪಲಿಲ್ಲ ಅಂದರೆ 30ನೇ ತಾರೀಕು ಎಲ್ಲ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಕಚೇರಿಗಳ ಮುಂದೆ ತೀವ್ರವಾದಂಥ ಒಂದು ಪ್ರತಿರೋಧನ ನಾವು ಒಡ್ಡಬೇಕು. ಎಲ್ಲ ಕಡೆ ದೊಡ್ಡ ಪ್ರತಿಭಟನೆಗಳನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ದಾಖಲಿಸಬೇಕು. ನಮ್ಮ ಕೆಲಸಗಳ ಸಂಘಟನೆಗಳ ಆದ್ಯತೆಗಳು 108 ಇರ್ಬೋದು. ಇದನ್ನು ನಮ್ಮನ್ನು ನಾವು ರೀಶೆಡ್ಯೂಲ್ ಮಾಡಿಕೊಳ್ಳೇಬೇಕು. ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ದೊಡ್ಡ ದನಿಯಲ್ಲಿ ನಾವು ಪ್ರತಿಭಟಿಸಬೇಕು. ನಾವು ಇದನ್ನು ಒಪ್ಪೋದಿಲ್ಲ, ನಿಮ್ಮನ್ನು ಸಹಿಸಲ್ಲ ಅನ್ನುವಂಥ ದೊಡ್ಡ ಸಂದೇಶವನ್ನು ನಾವು ಕೊಡಬೇಕು. ಇದು 3ನೇದಾಗಿ. 4ನೇದಾಗಿ, ಒಂದು ರಾಜ್ಯ ಮಟ್ಟದ ಕಣ್ಗಾವಲು ಸಮಿತಿಯನ್ನು ನಾವು ರಚನೆ ಮಾಡಬೇಕು.
ಈ ಪ್ರಕ್ರಿಯೆ ಬಗ್ಗೆ ವಿಶೇಷತೆ ಹೊಂದಿರುವಂಥ ತಜ್ಞರು, ರಿಟೈರ್ಡ್ IAS ಆಫೀಸರ್ಸು ಇಂಥವ್ರು ಎಲ್ಲರನ್ನೂ ಕೂಡ ನಾವು ಸೇರಿ ಒಂದು ಸಮಿತಿಯನ್ನು ಮಾಡಬೇಕು. ಸರ್ಕಾರದ ಮುಂದೆನೂ ಪ್ರಸ್ತಾಪ ಇಡಬೇಕು. ಸರ್ಕಾರನೂ ಅಂತ ಒಂದು ಕಮಿಟಿ ಮಾಡಿ ಅಂತ ಹೇಳಬೇಕು. ಅಂಥ ಕಮಿಟಿ ಮಾಡಿದ್ರೆ ಆ ಕಮಿಟಿಯಲ್ಲಿ ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಆ ಕಮಿಟಿಯಲ್ಲಿ ಇಟ್ಕೊಳ್ಳಿ, ತಜ್ಞರನ್ನು ಇಟ್ಕೊಳ್ಳಿ, ಅಧಿಕಾರಿಗಳನ್ನು ಇಟ್ಕೊಳ್ಳಿ, ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಇಟ್ಕೊಳ್ಳಿ ಅನ್ನುವಂಥ ಡಿಮ್ಯಾಂಡನ್ನು ನಾವು ಮುಂದಿಡಬೇಕು. ಇದು 4ನೇದು. 5ನೇ ವಿಚಾರ ನಾವು ತೆಗೆದುಕೊಳ್ಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ಈಗ ನೆಕ್ಸ್ಟು ನಾವು ರಾಜ್ಯ ಸರ್ಕಾರ ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ರಾಜ್ಯ ಸರ್ಕಾರ ನಾವು ಹೇಳ್ತಿರುವಂತಹ ದಿಟ್ಟ ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದೇ ಆದಲ್ಲಿ ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ಆ ಕ್ರಮಗಳನ್ನು ಸಕ್ಸಸ್ ಮಾಡಲಿಕ್ಕೆ, ಯಾಕೆಂದರೆ ಅವು ಸರ್ಕಾರದ ಕ್ರಮಗಳಾಗಿರೋದಿಲ್ಲ, ಅದು ನಮ್ಮೆಲ್ಲವೂ ಕೂಡ ಕರ್ನಾಟಕದ ಕ್ರಮಗಳು. ಆ ಕರ್ನಾಟಕದ ಕ್ರಮಗಳನ್ನು ಸಕ್ಸಸ್ ಮಾಡಲಿಕ್ಕೆ ಸರ್ಕಾರ ಜೊತೆ ಕೈಗೂಡಿಸಿ ನಾವು ಸಂಪೂರ್ಣ ತನ್ಮಯತೆ ತೊಡಗಿಸ್ಕೊಂಡು ಕರ್ನಾಟಕದ ಮತದಾರರ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ದುಡಿಬೇಕು. ಈ 5 ಪಾಯಿಂಟ್ಗಳನ್ನು ನಮ್ಮ ಪ್ರಸ್ತಾಪವಾಗಿ ನಾವು ಇಟ್ಕೊಳ್ಳೋಣ. ಈಗ ನಿರ್ದಿಷ್ಟವಾಗಿ ಆದರೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ, ಇದಕ್ಕೊಂದು ಫಲ ಸಿಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅನ್ನೋದ್ರ ಮೇಲಿದೆ.